ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ಸೋಮವಾರ ಯಾವ ರೀತಿಯಾಗಿರುತ್ತೆ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಬ್ಯಾಂಕಿಂಗ್ ಸೆಕ್ಟರ್ಗಳು ಇವತ್ತು ತುಂಬ ಒಂದು ವಾಲ್ಯೂಮು ಟರ್ನ್ ಓವರಲ್ಲಿ ಕಾಂಟ್ರಿಬ್ಯೂಟ್ ಮಾಡಿರೋಂಥ ಸೆಕ್ಟರ್ ಅಂತ ಕಾಣಿಸ್ತಾ ಇದೆ. ಬೇರೆ ಎಲ್ಲದರಲ್ಲೂ ಅಷ್ಟು ಇಂಟ್ರೆಸ್ಟ್ ತೋರಿಸಿಲ್ಲ ಇವತ್ತು ಜನ. ಆಕ್ಸಿಸ್ ಬ್ಯಾಂಕಲ್ಲಿ ರಿಸಲ್ಟ್ಸ್ ಬಂದಿತ್ತು, 4% ಇಯರ್ ಆನ್ ಇಯರ್ ಲಾಸ್ ಆಗಿದೆ, ಅಂದರೆ ನೆಗೆಟಿವಿಟಿ ಬಂದಿದೆ ಅಂತ ಸತೀಶ್ ಸರ್ ಕೂಡ ಗ್ರೂಪಲ್ಲಿ ಶೇರ್ ಮಾಡಿದ್ರಲ್ವಾ. ಸೊ ಈಗ ಆಕ್ಸಿಸ್ ಬ್ಯಾಂಕು ಇವತ್ತು 5% ಕರೆಕ್ಷನ್ ಬಂದಿದೆ. ಆಕ್ಸಿಸ್ ಬ್ಯಾಂಕ್ ರಿಸಲ್ಟ್ ಬಂದಾದಮೇಲೆ ಶ್ರೀರಾಮ್ ಫೈನಾನ್ಸು 3% ಬಂದಿದೆ. ಅದೇ ರೀತಿಯಾಗಿ ಟಾಪ್ ಗೇನರ್ ಅಂದರೆ ಸರ್ಪ್ರೈಸಿಂಗ್ಲಿ ನೋಡಿ, ಎಲ್ಲ IT ಕಂಪ್ನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾಗ ತುಂಬ ಸ್ಟ್ರಗಲ್ ಆಗ್ತಿದ್ದಂಥ ಕಂಪನಿ ವಿಪ್ರೋ ಆಲ್ಮೋಸ್ಟ್ ಒಂದು ಒಳ್ಳೆ ಲೋ ಲೆವೆಲ್ಗೂ ಬಂದಿತ್ತು, ನಿಮ್ಗೆ ನೆನಪಿದೆ. ಈಗ ವಿಪ್ರೋದಲ್ಲಿ ಆಶ್ಚರ್ಯಕರವಾದಂಥ ಒಂದು ರಿಸಲ್ಟ್ಸ್ ಬಂದಿತ್ತು, ಕಾಮೆಂಟನ್ನು ಚೆನ್ನಾಗಿತ್ತು. 2.44% ಅಪ್ಮೌಂಟ್ ಬಂದಿರೋದ್ರ ಮೂಲಕ ನಿಫ್ಟಿ 50 ಟಾಪ್ ಗೇನರ್ ಕೂಡ ಆಗಿದೆ. ಬಜಾಜ್ ಫೈನಾನ್ಸಲ್ಲೂ ಕೂಡ 2% ಅಪ್ಮೌಂಟ್ ಬಂದಿತ್ತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15 ಅಂತ ನೋಡ್ತಾ ಹೋಗೋದಾದರೆ HAL ಅಲ್ಲಿ ಮತ್ತೆ ಒಂದು ರಿಜೆಕ್ಷನ್ ಬಂದಿದೆ, ಡಿಫೆನ್ಸ್ ಸ್ಟಾಕು. ಅದೇ ರೀತಿಯಾಗಿ CG ಪವರು, ಮದರ್ಸನಲ್ಲಿ ಮೋಸ್ಟ್ಲಿ ಸ್ಪ್ಲಿಟ್ ಏನೋ ಆಗಿರಬೇಕು, 34% ಎಲ್ಲ ಫಾಲ್ ಆಗಿರೋದಿಲ್ಲ. ಅದನ್ನ ಫಾಲೋ ಅಪ್ ಮಾಡ್ತೀನಿ, ನಾನು ಫಾಲೋ ಅಪ್ ಮಾಡಿಲ್ಲ. ಇಲ್ಲಿ ನೀವು ಯಾವ್ದಾರು ಆ ಥರ ಇತ್ತು ಅಂತಂದರೆ ನೋಡಿ, ಸ್ಟಾಕ್ ಸ್ಪೆಸಿಫಿಕ್ ಅಂತ ಹೇಳೋದಲ್ಲ, ಬಟ್ ಡಿಸ್ಕಷನ್ ಪರ್ಪಸ್ಗೆ ಅಂತ ಹೇಳ್ತಾ ಇದ್ದೀನಿ. ಅಂದರೆ ತಿಳ್ಕೊಳೋ ಇದರಿಂದ ನೋಡೋದಾದರೆ ನಿಮಗೆ ಏನಾದ್ರು ಸ್ಪ್ಲಿಟ್ ಆಗಿದ್ರೆ ನೋಡಿ, ಇಲ್ಲಿ ಬರೆದ್ಬಿಡ್ತಾರೆ ಸ್ಪ್ಲಿಟ್ ಅಂತ ಅಲ್ವಾ. 3:2 ಸ್ಪ್ಲಿಟ್ ಆಗಿದೆ ಅಂತ ಬಂದಿದೆ, ಹಾಗಾಗಿ ಆ ಥರ ಒಂದು ಕರೆಕ್ಷನ್ ಬಂದಿದೆ ಅಷ್ಟೇ. ಸೊ ಅದನ್ನು ಬಿಟ್ಟು ಅಂತ ನಾವು ನೋಡ್ತಾ ಬರೋದಾದರೆ CG ಪವರ್ ಅಂತ ಕಾಣಿಸುತ್ತೆ ಟಾಪ್ ಲೂಸರು. ಅದೇ ರೀತಿಯಾಗಿ ಇಂಡಿಯನ್ ಹೋಟೆಲು 1.62% ಅಪ್ಮೌಂಟ್ ಬಂದಿರೋದ್ರ ಮೂಲಕ ಟಾಪ್ ಗೇನರ್ ಆಗಿದೆ. ಸೊ ನಿಫ್ಟಿನಲ್ಲಿ ಯಾವ ರೀತಿಯಾಗಿತ್ತು ಪರ್ಫಾರ್ಮೆನ್ಸ್ ಅಂತ ನೋಡ್ತಾ ಬರೋದಾದ್ರೆ ಇವತ್ತು ದಬ ಅಂತ ಬೀಳ್ತಾ ಹೋಯಿತು. ನಿನ್ನೆ ಕೂಡ ಇದನ್ನೇ ಮಾತಾಡಿದ್ವಿ. ನಿನ್ನೆ ವಿಡಿಯೋ ಸುಮಾರು ಜನ ನೋಡಿಲ್ಲೇ ಇರ್ಬೋದು, ನೋಡಿಲ್ಲ ಅಂದರೆ ಇನ್ನೊಂದ್ಸಲ ನೋಡಿ. ಯಾವುದು ಮುಗ್ಗರಿಸ್ಬೋದಾ ನಿಫ್ಟಿ ಅಂತ ನಾವು ಮಾತಾಡ್ಕೊಂಡಿದ್ವಿ. ಯಾಕೆಂತಂದರೆ ಒಳ್ಳೆ ಪೊಸಿಷನ್ಲಿತ್ತು, ಫಾಲೋ ಬರೋದಾಗಿದ್ದರೆ ನಿನ್ನೆ ಕ್ಲೋಸಿಂಗಲ್ಲೇ ಬರಬೇಕಾಗಿತ್ತು. ಯಾಕೆಂದರೆ ಒಂದು ಹೈಯರ್ ಲೋ ಪ್ಯಾಟರ್ನ್ಗೆ ಅದು ದಾರಿ ಮಾಡಿಕೊಡ್ತಾ ಇತ್ತು. ಆದರೆ ಆಗಿಲ್ಲ, ಕೆಳಗಡೆ ಬಂದು ಕ್ಲೋಸಿಂಗ್ ಅಂದರೆ ಅಲ್ಲೇ ಕ್ಲೋಸಿಂಗ್ ಆಗಿರೋಂಥದ್ದು ನಂಗೆ ಸ್ವಲ್ಪ ವೀಕ್ ಇದೆ ಅಂತ ನಾವು ಮಾತಾಡೋಗಿತ್ತು. ಅಂದರೆ ಸಾರಿ, ನಾನು ಇಲ್ಲಿ ಬಂದು ಕ್ಲೋಸಿಂಗ್ ಆಗಿತ್ತಲ್ವಾ. ಬಸ್ ಸ್ಟ್ಯಾಂಡಿನ ಬುಡಕ್ಕೆ ಬಂದು ಕ್ಲೋಸಿಂಗ್ ಆಗಿರೋಂಥದ್ದು ಅಂತ ಒಂದು ಒಳ್ಳೆ ಕ್ಲೋಸಿಂಗ್ ಅಂತ ಅನ್ನಿಸ್ತಾ ಇಲ್ಲ ಅಂತ ನೆನ್ನೆ ಮಾತಾಡಿದ್ವಿ. ಮುಗ್ಗರಿಸ್ಕೊಂಡಿರ್ಬೋದು, ಈಗ 25,000ಕ್ಕೆ ಟೆಸ್ಟ್ ಮಾಡೋಕ್ಕೆ ಬರ್ಬೋದಾ ಅಂತ. ಇವತ್ತು 25,000ಕ್ಕೆ ಟೆಸ್ಟ್ ಮಾಡೋಕ್ಕೆ ಬಂದು ಇವತ್ತು ವೀಕ್, ಖಂಡಿತವಾಗ್ಲೂ ವೀಕ್ ಕ್ಲೋಸಿಂಗ್. ಯಾಕಂದರೆ 25,000ನ ಕೊನೆಯ ತನಕ ಟೆಸ್ಟ್ ಮಾಡೋಕ್ಕೆ ಹೋಗಿ ಅಲ್ಲೇ ಇದೆ. ಸೊ ಸೋಮವಾರ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆದರೂ ಕೂಡ ಆಶ್ಚರ್ಯ ಇಲ್ಲ, ಆ್ಯಸ್ ಪರ್ ದ ಪ್ಯಾಟರ್ನ್ ಏನು ಮಾಡಿದೆಯೋ ಅದು. ಆದರೆ ವೀಕೆಂಡಲ್ಲಿ ಪೊಸಿಷನ್ ಉಳಿಸ್ಕೊಳ್ಳೋಂಥದ್ದು ಒಳ್ಳೆದಾ, ಉಳಿಸ್ಕೊಳ್ಳೋಂಥದ್ದು ಒಳ್ಳೆಯದಲ್ಲ. ನೋಡಿ, ಟ್ರೆಂಡ್ ಲೈನ್ ರೆಫರೆನ್ಸಲ್ಲಿ ಅಂತ ನೋಡ್ತಾ ಬರೋದಾದ್ರೆ ಈ ಥರ ವೈಡಾಗಿ ಬರ್ತಾ ಇತ್ತಲ್ಲ, ಆ ಟ್ರೆಂಡ್ ಲೈನ್ ರೆಫರೆನ್ಸಲ್ಲಿ ಅಂದರೆ ನಮಗೆ 24,800 ಹತ್ತಿರ ಅಲ್ಲಿಗೆ ಜಾಗ ಇದೆ. 24,800 750 ಹಿಂದೆ ಹಾಕಿರೋಂಥ ಟ್ರೆಂಡ್ ಲೈನ್ ಆಲ್ರೆಡಿ ಇದೆ. ನೀವು ಡೈಲಿ ಕ್ಯಾಂಡಲ್ ಹೋಗಿ ನೋಡ್ಕೊಂಬರೋದಾದ್ರೂ ಕೂಡ 750 800 ಇದೆಯಲ್ಲ, ಈ 850ರಿಂದ 750 ಝೋನ್ ಅಂತಲೇ ಹೇಳ್ಕೊಂತ ಹೋಗ್ಬೋದು. ಇದಿಷ್ಟು ಝೋನಲ್ಲಿ ತುಂಬ ಒಳ್ಳೆ ರೀತಿಯಂಥ ಪ್ರೈಸ್ ಆ್ಯಕ್ಷನ್ಗಳು ಆಗಿದೆ ಹಿಂದೆ. ನೀವು ನೋಡ್ತಾ ಬರೋದಾದರೆ ಇಲ್ಲಿ ರೆಸಿಸ್ಟೆನ್ಸ್ ತೊಗೊಂಡು ಕೆಳಗಡೆ ಬಿದ್ದಿರೋದು, ರೆಸಿಸ್ಟೆನ್ಸ್ ತೊಗೊಂಡಿರೋದು, ಮತ್ತು ಇಲ್ಲೇ ಸಪೋರ್ಟ್ ತೊಗೊಂಡಿರೋಂಥದ್ದು, ಇಲ್ಲೇ ರೆಸಿಸ್ಟೆನ್ಸ್ ತೊಗೊಂಡಿರೋದು, ಇಲ್ಲಿ ಸುಮಾರು ದಿನ ನಿಂತಿರೋದು, ಇದೆಲ್ಲ ಆಗಿದೆ. ಅಂದರೆ ಫುಲ್ ಡೈಲಿ ಕ್ಯಾಂಡಲ್ ನಿಂತಿಲ್ಲ, ಬಟ್ ನೀವು ನೋಡೋದಾದ್ರೆ ಅದೇ ಝೋನಲ್ಲಿ ಸುಮಾರು ದಿನ ಒಂದು ಆಕ್ಟಿವಿಟಿ ಆಗಿರುವಂಥದ್ದು ಕಾಣಿಸುತ್ತೆ ನಿಮಗೆ. ದಿನದ ಓಪನ್ ಆಗಿರೋಂಥದ್ದು, ಕ್ಲೋಸ್ ಆಗಿರುವಂಥದ್ದು, ಈ ಥರದ್ದೆಲ್ಲ. ಸೊ ಹಾಗಾಗಿ 24,750 ಅನ್ನೋದು ನೆಕ್ಸ್ಟ್ ಇಂಪಾರ್ಟೆಂಟ್ ಸಪೋರ್ಟು ಮಾರ್ಕೆಟಿಗೆ 25,000 ಒಳಗಡೆ ಬಂದಿರೋದ್ರಿಂದ ಇವಾಗ. ಸೊ 24,750 ಏನು ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ಸೊ 750 to 850 ಸ್ವಲ್ಪ ಟ್ರಿಕಿ ಝೋನ್ ಅದು, ಅಲ್ಲಿಗೆ ಬರುವಂಥ ಸಾಧ್ಯತೆ ಇದೆ. ಅದರ ಪೊಸಿಷನ್ನ ಉಳಿಸ್ಕೋಬೇಕಾಗಿಲ್ಲ. ಉಳಿಸ್ಕೊಂಡಿದ್ರು ಕೂಡ ನೀವು ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಸೋಮವಾರ ಜಾಸ್ತಿ ಹೊತ್ತು ಇಟ್ಕೊಳಕ್ಕೆ ಹೋಗ್ಬಿಡಿ, ಎಕ್ಸಿಟ್ ಮಾಡೋಕ್ಕೆ ನೋಡಿ. ಬಿಕಾಸ್ ಅಷ್ಟು ಸುಲಭವಾಗಿ ಅದನ್ನ ಬಿಟ್ಕೊಡೋ ಥರ ಸಿಚುವೇಶನ್ ಇಲ್ಲ. ಈಗ ಈ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಒಳಗಡೆ ಬಂದಿದೆ, ಟೆರಿಟರಿ ಒಳಗೆ, ಕರೆಕ್ಟು. ಆದರೆ ಆ ಬಸ್ ಸ್ಟ್ಯಾಂಡಿನ ಬೇಸು ಅಥವಾ ಈ ಭಾಗ ಏನಿರುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ರಿಸ್ಕ್ ತೊಗೊಳೋಂಥದ್ದು ಬೇಡ. ಆಲ್ರೆಡಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಮತ್ತೆ ತಿರ್ಗಾ ಪೀನು ಬೈ ಮಾಡೋಕ್ಕೆ ಹೋಗ್ಬಿಡಿ. ಸೋಮವಾರ ಅಲ್ಲೇ ಆವತ್ತಿನ ಟ್ರೇಡ್ ಮುಗಿದೋಗುತ್ತೆ, ಒಂದು ರಿಕವರಿನೇ ಬರೋ ಸಾಧ್ಯತೆ ಇರುತ್ತೆ. ಬಟ್ ಇದೇ ಝೋನಲ್ಲಿ ಓಪನ್ ಆಗಿ ಏನಾದ್ರು ಕೆಳಗಡೆ ಬರ್ತಾ ಇದೆ, 25,000 ರೆಸಿಸ್ಟೆನ್ಸ್ ಮತ್ತೆ ತೊಗೊತಾ ಇದೆ ಅಂದರೆ ಅದು ಬೆಸ್ಟ್ ಸಿನಾರಿಯೋ. ಯಾಕೆಂದರೆ ನಮ್ಮ ಸ್ಟಾಪ್ ಲಾಸ್ 25,000ಕ್ಕೆ ಇಟ್ಕೋಬೋದು, ಜೊತೆಗೆ 24,800 ಕಡೆಗೆ ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಒಂದು 150 ಪಾಯಿಂಟ್ಗಳ ಫಾಲು ಈ ಟ್ರೆಂಡ್ ಲೈನ್ ರೆಫರೆನ್ಸಲ್ಲಿ ನೋಡಲಿಕ್ಕೆ ಸಿಗ್ಬೋದು ಸೋಮವಾರ ದಿವಸ. ಗ್ಯಾಪ್ ಅಪ್ ಓಪನಿಂಗ್ ಆದರೆ ಏನು ಮಾಡಬೇಕು ಹಂಗಾದ್ರೆ ಅಂತಂದರೆ, ಗ್ಯಾಪ್ ಅಪ್ ಓಪನಿಂಗ್ ಆದರೆ ನಾನು 25,000 ಮೇಲ್ಗಡೆ ಅದು ಕ್ಲೋಸಿಂಗ್ ಆಗಿ, ಅಂದರೆ 25,000 ಮೇಲ್ಗಡೆ ಸಸ್ಟೈನ್ ಆಗಕ್ಕೆ ಹೋಯಿತು ಅಂತಂದರೆ ಆಗ ಒಂದು ಇಂಟರ್ನಲ್ ಕ್ಯಾಂಡಲ್ ಮತ್ತೆ ಈ ಬಸ್ ಸ್ಟ್ಯಾಂಡ್ ಝೋನ್ ಒಳಗಡೆ ಬಂದಿದೆ ಅಂತ ನೋಡ್ತೀನಿ. ಅಂದರೆ ಇವತ್ತು ಇಲ್ಲಿ ನೋಡಿದ್ರು ನಿಮ್ಗೊಂದು ಬಸ್ ಸ್ಟ್ಯಾಂಡ್ ಇದ್ದೇ ಇದೆ, ಬಟ್ 25,000ನ ಬ್ರೇಕ್ ಮಾಡಿರೋದ್ರಿಂದ ಅದನ್ನ ಕೆಳಗಡೆ ಬಂದಿದೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಬಟ್ ಗ್ಯಾಪ್ ಓಪನಿಂಗ್ ಆಯಿತು ಅಂದರೆ ಇಲ್ಲ, ಈ ಟೆರಿಟರಿಯಲ್ಲೇ ಇನ್ನೂ ಇದೆ ಅಂತ ಅನ್ಕೊಂತ ಹೋಗ್ಬೋದು. ಸೊ ಶುಕ್ರವಾರದ ಕ್ಲೋಸಿಂಗಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಯಾಕೆಂತಂದರೆ ಸೋಮವಾರ ವೀಕೆಂಡಲ್ಲಿ ಒಂದು ಜಾಗ ಇರುತ್ತಲ್ವ, ಏನೇನು ಚೇಂಜಸ್ ಆಗುತ್ತೋ ಅದಕ್ಕೆ. ಈಗ ಟ್ಯಾರಿಫ್ ನೋಡಿ 10ರಿಂದ 15% ಅಂತ ಆಲ್ರೆಡಿ ಎಕ್ಸ್ಪೆಕ್ಟೇಷನ್ ನಾವು ಏನೇನು ಮಾತಾಡ್ಕೊತಿದ್ವೋ ಅದೇ ರೀತಿ ಇವತ್ತು ನ್ಯೂಸಲ್ಲೂ ಕೂಡ ಬಂದಿದೆ. 10ರಿಂದ 15% ಇಂಡಿಯಾದವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತ. ಅಂದರೆ ಯಾವುದಕ್ಕೆ, ಈಗ ಲೇಬರ್ ಇಂಟೆನ್ಸಿವ್ ಗೂಡ್ಸ್ ಯಾವುದಿರುತ್ತೋ, ಅಂದರೆ ತುಂಬ ಒಂದು ಕಾರ್ಮಿಕರನ್ನ ಯೂಸ್ ಮಾಡಿಕೊಂಡು ಅಲ್ಲಿಂದ ಒಂದು ಉತ್ಪತ್ತಿ ತೆಗಿಬೇಕಾಗಿರುತ್ತಲ್ಲ, ಅಂಥದಕ್ಕೆ 10% ಟ್ಯಾರಿಫ್ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ತುಂಬ ನಾನ್ ಲೇಬರ್ ಇಲ್ಲ, ಸ್ವಲ್ಪ ಮೆಷಿನ್ ವರ್ಕು ಈ ಥರದ್ದೆಲ್ಲ ಆಗೋದಕ್ಕೆ 15% ಟ್ಯಾರಿಫನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ರಷ್ಯಾದಿಂದ
ಆಯಿಲ್ ತರಿಸ್ಕೊಂಡಿರೋದಕ್ಕೆ ಟ್ರಂಪ್ ಎಕ್ಸ್ಟ್ರಾ ಟ್ಯಾರಿಫ್ ಹಾಕ್ತಾರೆ ಅದು ಇದೆಲ್ಲ ಇತ್ತಲ್ಲ, ಅದು ಈ ಇಂಡಿಯಾ ಮತ್ತು US ಇಂದು ಟ್ರೇಡ್ ಒಪ್ಪಂದ ಏನಿರುತ್ತೋ ಅದರ ಭಾಗ ಆಗಿರೋದಿಲ್ಲ. ಅದನ್ನು ಆದರೆ ಸಪರೇಟ್ ಆಗುತ್ತೆ ಅಂತ ಒಂದು ಕ್ಲಾರಿಟಿ ಬರ್ತಾ ಇದೆ. ಆದರೂ ಕೂಡ ಮಾರ್ಕೆಟು ಅಷ್ಟೊಂದು ಪಾಸಿಟಿವ್ ಆಗಿ ಇದ್ದಂಗಿಲ್ಲ, ಸ್ವಲ್ಪ ರಿಯಾಕ್ಟ್ ಆಗಿ ಮಾಡ್ದಂಗೆ ಕಾಣಿಸ್ತಾ ಇದೆ. ಟ್ಯಾರಿಫ್ ನ್ಯೂಸ್ ಬರ್ಬೋದು ಅನ್ನೋ ಕಾರಣದಿಂದಾಗಿ. ಜೊತೆಗೆ ಸೆಪ್ಟೆಂಬರ್ ಟೈಮಿಗೆ ಏನೋ ಬರ್ತಾರಂತೆ ನೋಡಿ, ಇಂಡಿಯಾಗೆ ಪಾಕಿಸ್ತಾನಕ್ಕೆ ಎಲ್ಲ ವಿಸಿಟ್ ಕೊಡೋರು ಇದ್ದಾರಂತೆ ಟ್ರಂಪ್ ಅವರು. ನೋಡೋಣ ಅದು ಏನು ಮಾಡ್ತಾರೆ ಅಂತ. ಜೊತೆಗೆ ಸೆಬಿಯ ಒಂದು ಫುಲ್ ಟೈಮ್ ಮೆಂಬರ್ ಇವರು ಅನಂತ್ ನಾರಾಯಣ್ ಅಂತ, ಅವರು ಈಗಿನ ಕರೆಂಟ್ ಸ್ಟ್ರಕ್ಚರ್ ಬಗ್ಗೆ ಮತ್ತೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಅಂದರೆ F&Oನಲ್ಲಿ ಈಗ ಸುಮಾರು ಜನ ರೀಟೇಲ್ ಪಾರ್ಟಿಸಿಪೇಷನ್ ಆಗ್ತಾ ಇದೆ, ಒಂದು ಸ್ಪೆಕ್ಯುಲೇಷನ್ ಥರ ಆಗ್ತಾ ಇದೆ ಅಲ್ವಾ. ಈ ದುಡ್ಡು ಇದರ ಸ್ಪೆಕ್ಯುಲೇಷನ್ ಆಕ್ಟಿವಿಟಿಗೆ ಹೋಗಲಿಲ್ಲ ಅಂತಂದರೆ ಅದೊಂದು ಒಳ್ಳೆ ಕ್ಯಾಪಿಟಲ್ ಫಾರ್ಮೇಷನ್ ಆಗೋಕ್ಕೆ, ಇನ್ವೆಸ್ಟ್ಮೆಂಟ್ ಕಡೆಗೆ ದಾರಿ ಮಾಡಿಕೊಡ್ತಾ ಇತ್ತು. ಹಾಗಾಗಿ ಇನ್ನೂ ಕೂಡ ನಾವು ಒಂದಿಷ್ಟು ಇದರಲ್ಲಿ ಎಕ್ಸ್ಪೈರಿ ದಿನಗಳಾಗಿರ್ಬೋದು, ಕಾಂಟ್ರಾಕ್ಟ್ಗಳಾಗಿರ್ಬೋದು ಇನ್ನೂ ಸ್ವಲ್ಪ ಟೈಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಥರ ಏನಾರು ಆಯಿತು ಅಂತಂದರೆ ಎಕ್ಸ್ಪೈರಿಗಳು ಇವಾಗ ಆಲ್ರೆಡಿ ವಾರಕ್ಕೆ ಒಂದೇ ಎಕ್ಸ್ಪೈರಿ ಇರುವಂಥದ್ದು, ಬಟ್ ಕಾಂಟ್ರಾಕ್ಟ್ ಸೈಜ್ ಇನ್ನೂ ಜಾಸ್ತಿ ಮಾಡ್ತಾರಾ, ಏನಾಗುತ್ತೆ ಏನು ಕತೆ ಅನ್ನೋದು ಗೊತ್ತಿಲ್ಲ. ಅದು ಅವರ ಸಜೆಷನ್ ಹೇಳಿದ್ದಾರೆ, ಸೆಬಿಗೆ ಬಿಟ್ಟಿದ್ದು ಅದು ಯಾವ ರೀತಿಯಾಗಿ ತೊಗೊತಾ ಹೋಗುತ್ತೆ ಅಂತ. ಜೊತೆಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಇದ್ರ ಬಗ್ಗೆ ನಾನು FII ಮತ್ತು FDI ಅಂತ ಮಾಡಿದ್ದೀನಿ. FDI ಅಂದರೆ ವಿದೇಶಿ ನೇರ ಬಂಡವಾಳ ಹೂಡಿಕೆ ಅಂತ ಕರಿತೀವಲ್ಲ ಅಲ್ಲಿ, ಇಲ್ಲಿ ಇಂಡಿಯಾದಲ್ಲಿ ಅದು ಬೇರೆ ಬೇರೆ ಸೆಕ್ಟ್ರಲ್ಲಿ ಆಗ್ತಾ ಇರ್ತಾರೆ. ರೈಲ್ವೆ ಸೆಕ್ಟ್ರಲ್ಲಿ ಬರ್ತಾ ಇರ್ತಾರೆ, ಬೇರೆ ಬೇರೆ ಎಲ್ಲ ಸೆಕ್ಟ್ರಲ್ಲೂ FDI ಇದ್ದೇ ಇದೆ ಆಯಿತಾ. ಅದು ಇವಾಗ ನೋಡ್ತಾ ಬರೋದಾದ್ರೆ ಹೊರಗಡೆ ಹೋಗ್ತಾ ಇರೋದಂಥದ್ದು, FDI ಬಂದಿರೋರು ದುಡ್ಡು ತೆಗೆದು ವಾಪಸ್ ಹೋಗ್ತಾ ಇರೋಂಥದ್ದು ಒಂದು ದೊಡ್ಡ ಮಟ್ಟಿಗೆ ಏರಿಕೆ ಆಗಿದೆ. ಸುಮಾರು $5 ಬಿಲಿಯನ್ ಅಷ್ಟು ಆಚೆ ಹೋಗಿದ್ದಾರೆ. ಸರಿ, ಆಚೆ ಹೋದರೆ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಸಿಂಗಪೂರಿಗೆ ಹೋಗ್ತಾ ಇದ್ದಾರೆ ಅಂತ ಸುದ್ದಿ ಬಂದಿತ್ತು. FDI ಇನ್ವೆಸ್ಟ್ಮೆಂಟ್ಗೆ ಏಪ್ರಿಲಿಂದ ಜೂನ್ ಅವಧಿನಲ್ಲಿ ಪಾಪ್ಯುಲರ್ ಡೆಸ್ಟಿನೇಷನ್ ಆಗಿ ಸಿಂಗಪುರ್ ಹೊರಹೊಮ್ತಾ ಇದೆ ಅಂತ. ನೋಡೋಣ, ಇದಕ್ಕೆ ಸರ್ಕಾರಗಳು ಇನ್ನೂ ಜಾಸ್ತಿ ವಿದೇಶ ನೇರ ಹೂಡಿಕೆ ಮಾಡಿದ್ರೆ ಇಲ್ಲಿ ಬೇಗ ನಿಮಗೆ ಪ್ರಾಸೆಸ್ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಈಗ ಯಾವುದೋ ಒಂದು ಬಂದು ಇಲ್ಲಿ ಫ್ಯಾಕ್ಟ್ರಿ ಸೆಟಪ್ ಮಾಡ್ತಾರೆ ಅಂತ ಅನ್ಕೊಂತಾರೆ, ಅವರಿಗೆ ಬೇಗವಾಗಿ ತ್ವರಿತವಾಗಿ ಲ್ಯಾಂಡ್ ಅಕ್ವಿಸಿಷನ್ ಆಗಿರ್ಬೋದು ಅಥವಾ ಅದಕ್ಕೆ ಬೇಕಾಗಿರೋಂಥ ಪ್ರಾಸೆಸ್ ಆಗಿರ್ಬೋದು, ಇದೆಲ್ಲ ಆಯಿತು ಅಂದರೆ ಸಹಾಯ ಆಗ್ತಾ ಹೋಗುತ್ತೆ. ನೋಡಿ, ಕೆಲವರಿಗೆ ಲೋಕಲ್ಲಿಗೆ ಹೊಡೆತ ಅಲ್ವಾ FDI ಬಂದರೆ ಅಂತಿರುತ್ತೆ, ಅದು ತುಂಬ ಒಂದು ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಂಡು ನಾವು ನೋಡಬೇಕಾಗುತ್ತೆ. FDI ಬಂದ ಮಾತ್ರ ಎಲ್ಲದಕ್ಕೂ ಅದು ಲೋಕಲಿಗೆ ಹೊಡೆತ ಬೀಳುತ್ತೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಕೆಲವೊಂದು ದೇಸಿ ಹೂಡಿಕೆ ಅಂದರೆ ದೇಸಿದು ಸೆಕ್ಟರಲ್ಲಿ ನಾವು ಜೋರಾಗಿದ್ದರೆ ಅಂಥದ್ರಲ್ಲಿ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದ್ರ ಬಗ್ಗೆ ನೋಡಬೇಕು. ಆದರೆ ಯಾವುದೋ ನಾವು ಅಷ್ಟೊಂದು ಕಾರ್ಯಕ್ಷಮತೆ ಜಾಸ್ತಿ ಇಲ್ಲದಲ್ಲೇ ಇರೋಂಥ ಸೆಕ್ಟರಲ್ಲಿ FDI ಬಂದು ಹೂಡಿಕೆ ಮಾಡೋಕ್ಕೆ ನೋಡ್ತಿದ್ದಾರೆ ಅಂದರೆ ಅದನ್ನ ವೆಲ್ಕಮ್ಮೇ ಮಾಡಬೇಕಾಗುತ್ತೆ. ಯಾಕೆಂತಂದರೆ ಒಂದು ಸ್ಯಾಲ್ರಿಡ್ ಉದ್ಯೋಗಗಳು ಸೃಷ್ಟಿ ಆಗುವಂಥ ಸಾಧ್ಯತೆ ಇರುತ್ತೆ. ಎಲ್ಲದೂ ಇಲ್ಲಿಯವರೇ ಮಾಡಿ ಅಂತಾದ್ರೆ ಆಗಲ್ವಲ್ಲ, ಇಲ್ಲಿಯವರೆಲ್ಲ ಆಚೆ ಹೋಗ್ಬಿಡ್ತಾರಲ್ವ. ಹಾಗಾಗಿ ಇಲ್ಲಿ ಎಂಟರ್ಪ್ರೈನರ್ಶಿಪ್ ಬಿಸ್ನೆಸ್ಸನ್ನೇ ನಂಬ್ಕೊಳಕ್ಕಾಗೋದಿಲ್ಲ, ಅದು ಬೆರಳಿಕೆಯಲ್ಲಿರೋದು. ಹಾಗಾಗಿ ಬೇರೆಯವ್ರು ಬರ್ತಿದ್ದಾರೆ ಅಂದರೆ ಅದನ್ನು ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ. ಅದು ತುಂಬ ಒಂದು ತಿನ್ ಲೈನ್, ಅದು ಎಲ್ಲಿ ಬರ್ತಾ ಇದ್ದಾರೆ, ಯಾವ ಸೆಕ್ಟ್ರಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಬರ್ತಾ ಇದ್ದಾರೆ, ಅದ್ರ ಮೇಲೆ ನೋಡಿಕೊಂಡು ನಾವು FDIಗೆ ಸಪೋರ್ಟ್ ಇದೆಯಾ ಇಲ್ವೋ ಅಂತ ಹೇಳ್ತಾ ಹೋಗಬೇಕು. ಬ್ಯಾಂಕ್ ನಿಫ್ಟಿ ಫಾರ್ ದ ಫಸ್ಟ್ ಟೈಮ್ ಆ ಒಂದು ಬಸ್ ಸ್ಟ್ಯಾಂಡ್ ಏನು ಮಾಡಿತ್ತು ಅದನ್ನ ಬಿಟ್ಟು ಕೆಳಗಡೆ ಬಂದಿದೆ, ಕಾಣಿಸ್ತಾ ಇದೆ. 56,000ದಲ್ಲಿ ಒಂದು ಸಪೋರ್ಟ್ ಇದೆ, 56,000 ಅದು ಫಿಲ್ಅಪ್ ಆಗುತ್ತಾ ನೋಡೋಣ. ಸೋಮವಾರ ಇನ್ನೂ ಕೆಳಗಡೆ ಬಂತು ಅಂದರೆ 55,000 ತನಕ ಜಾಗ ಇದೆ, ಯಾಕೆಂದರೆ ಈ ಒಂದು ಟ್ರೆಂಡ್ ಲೈನ್ನ ಸಪೋರ್ಟ್ ಆಗಿರುತ್ತೆ. ಸೊ 56,000 ಫಸ್ಟ್ ಸಪೋರ್ಟು, ಅದನ್ನ ಬಿಟ್ಟು ಬಂದರೆ 55,000 ಸಪೋರ್ಟು. ನೋಡೋಣ. ಬ್ಯಾಂಕ್ ನಿಫ್ಟಿ ನೋಡಿ ಕ್ಲೀನಾಗಿ ವೀಕ್ ಇರೋದು ಕಾಣಿಸ್ತಾ ಇದೆ. ಡಿಸ್ಪೈಟ್ ದಿಸ್ ಪೊಸಿಷನ್ ಕ್ಯಾರಿ ಮಾಡೋಂಥದ್ದು ಒಳ್ಳೆಯದಲ್ಲ ಈಗಿನ ಸಿಚುವೇಷನಲ್ಲಿ. ಹಾಗಾಗಿ ಈಗ ನ್ಯೂಸು ಒಂದೇನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಿದೆ ಮಾರ್ಕೆಟ್ ಅಂದಾಗ ಸುಮ್ಮನೆ ಇವತ್ತು ಪ್ರಾಫಿಟ್ ಮಾಡಿದೆಯಾ, ಇಂಟರ್ನಲ್ ಪ್ರಾಫಿಟ್ ಆಗಿದೆ, ಅದನ್ನ ತೊಗೊಂಡು ಎಕ್ಸಿಟ್ ಮಾಡ್ಕೊಂಡು ಕೂತ್ಕೊಳ್ಳೋದೇ ಒಳ್ಳೆಯದು. ಸೋಮವಾರ ಮತ್ತೆ ಟ್ರೇಡ್ ಸಿಗುತ್ತೆ, ಮತ್ತೆ ಆಪರ್ಚುನಿಟಿ ಸಿಗುತ್ತೆ. ಯಾಕೆ ವೀಕೆಂಡಲ್ಲೆಲ್ಲ ತೊಗೊಂಡು ಏನಾಗ್ತಾ ಇದೆ ಏನು ಅಂತ ತಲೆ ಕೆಡಿಸ್ಕೊಂಡು ಅದೆಲ್ಲ ಬೇಕಾಗಿಲ್ಲ. ನೋಡಿ ಗಿಫ್ಟ್ ನಿಫ್ಟಿ ನೋಡೋದಾದ್ರೆ ಇವಾಗ ಮೇಲ್ಗಡೆ ಹೊರಟೋಗ್ಬಿಟ್ಟಿದೆ ಅಲ್ವಾ. ಗಿಫ್ಟ್ ನಿಫ್ಟಿ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ನೋಡಿ ಮೇಲ್ಗಡೆ ಹೋಗಿ ಇದನ್ನೆಲ್ಲ ಟ್ರ್ಯಾಕ್ ಮಾಡ್ತಾ ಕೂತಿರಬೇಕು ವೀಕೆಂಡು. ಈ ಥರ ಕೆಲವರು ಅಂದರೆ ಪೊಸಿಷನ್ ಕ್ಯಾರಿ ಮಾಡೋ ತಪ್ಪು ಅಂತ ಹೇಳ್ತಿಲ್ಲ, ಆದರೆ ಅವತ್ತು ಪ್ರಾಪರಾಗಿ ಹೆಡ್ಜ್ ಮಾಡಿಕೊಂಡು ನೀವು ಆ ಥರ ಮಾಡಿದರೆ ಓಕೆ. ನೇಕೆಡ್ ಪೊಸಿಷನು ಆಪ್ಷನ್ ಬೈಯಿಂಗನ್ನು ದೊಡ್ಡ ಕ್ವಾಂಟಿಟಿನಲ್ಲಿ ತೊಗೊಂಡಿರೋ ನೋಡಿದ್ದೀನಿ. 10,000 ಕ್ವಾಂಟಿಟಿ ತೊಗೊಂಡಿದ್ದೀನಿ, ಏನು ಮಾಡೋದು ಅಂತ ಮೆಸೇಜ್ ಮಾಡೋದನ್ನು ನೋಡಿದ್ದೀನಿ. ಅವಾಗ ಏನು ಹೇಳೋಕ್ಕಾಗುತ್ತೆ ನೋಡಿ, ಆಪ್ಷನ್ ಬೈಯಿಂಗಲ್ಲಿ ಪ್ರತಿದಿನ ಅದು ಕಮ್ಮಿ ಆಗ್ತಾನೆ ಇರುತ್ತೆ ವ್ಯಾಲ್ಯೂ. ಏನು ನಿಮ್ಮ ಕೆಳಗಡೆ ಹೋಗಬೇಕು ಅಂತಿಲ್ಲ, ಅದು ಎಲ್ಲಿದೆಯೋ ಅಲ್ಲೇ ನಿಂತ್ಕೊಂಡ್ರೂ ಕೂಡ ಕಮ್ಮಿ ಆಗ್ತಿರುತ್ತೆ. ಯಾಕೆ? ತೀಟಾ ಡಿಕೆ ಆಗ್ತಾ ಇರುತ್ತಲ್ವಾ. ಹಾಗಾಗಿ ಪ್ಯೂರ್ ನೇಕೆಡ್ ಆಪ್ಷನ್ ಬೈಯಿಂಗ್ ಪೊಸಿಷನ್ ತೊಗೊಂಡಿದ್ದಾರೆ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಆಪ್ಷನ್ ಸೆಲ್ಲರ್ಸ್ ಅಫ್ಕೋರ್ಸ್ ವಿತ್ ಹೆಡ್ಜ್ ಪೊಸಿಷನ್ನ ಕ್ಯಾರಿ ಮಾಡಿ ಮಂತ್ಲಿ ಪೊಸಿಷನ್ ವೀಕ್ಲಿ ಪೊಸಿಷನ್ನು ಇಟ್ಕೊಂಡಿರ್ತೀವಿ, ಅದು ಪ್ಲ್ಯಾಂಡ್ ಆಗಿರುತ್ತೆ. ಬಟ್ ನೇಕೆಡ್ ಆಪ್ಷನ್ ಬೈಯಿಂಗ್ ಪೊಸಿಷನ್, ನೇಕೆಡ್ ಆಪ್ಷನ್ ಸೆಲ್ಲಿಂಗ್ ಪೊಸಿಷನ್ ಈ ಥರದ್ದು ಇಟ್ಕೊಂಡ್ರೆ ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಫಿನ್ ನಿಫ್ಟಿನೂ ಕೂಡ ಕೆಳಗಡೆ ಬಿಟ್ಟು ಬಂದಿದೆ. ಇಂಡಿಯಾ ವಿಕ್ಸ್ ನೋಡೋದ್ರೆ ಇವತ್ತು ಸ್ವಲ್ಪ ಮೇಲ್ಗಡೆ ಇದ್ದಿತ್ತು. ನೋಡಿ ಇಂಡಿಯಾ ವಿಕ್ಸ್ ಯಾವ ಲೆವೆಲ್ಗೆ ಕೆಳಗೆ ಬಂದಿತ್ತು ಅಂದರೆ ಇವತ್ತು ಒಂದು ಪಾಯಿಂಟಲ್ಲಿ ಆಲ್ಮೋಸ್ಟ್ 10ಗೆ ಬಂದಿತ್ತು. ಇದು ಯಾವಾಗ ಆಗಿರೋದು? ಹೋದ ವರ್ಷ 2024ರಲ್ಲಿ ಆಗಿರೋದು. ಆ 10ಗೆ ಬಂದಿದ್ದ ಲೆವೆಲು ಈಗ ಅಲ್ಲಿ ನಿಂತ್ಕೊಂಡಿದೆ. ಹಾಗಂತ ಇದೇನು ಕಳವಳನ ಇಲ್ಲ, ಈಗಲೂ ಕೂಡ ಇಂಡಿಯಾ ವಿಕ್ಸು ತುಂಬ ಏನು ಚೇಂಜಸ್ ಆಗಿಲ್ಲ. ಅಂದರೆ ಏನು ಅಂಥ ಒಂದು ಭಯದ ವಾತಾವರಣ ಅಂತಿಲ್ಲ, ಬಟ್ ಒಂದು ಬಾಟಮ್ ಔಟ್ ಆಗೋ ಥರ ಕಾಣಿಸ್ತಾ ಇದೆ. ಸೊ ಸ್ವಲ್ಪ ವಿಕ್ಸ್ ಮೇಲ್ಗಡೆ ಹೋಗ್ಬೋದು. ಹಾಗಂತ ತುಂಬ ದೊಡ್ಡದಾಗಿ ವಿಕ್ಸ್ ಮೇಲ್ಗಡೆ ಹೋಗಿದ್ರೆ ನಾವು ಗ್ಯಾರಂಟಿಯಾಗಿ ಜೋರಾಗಿ ರಿಯಾಕ್ಷನ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಕ್ಕೋಸ್ಕರ ಸೊ ನ್ಯೂಸ್ ರಿಲೇಟೆಡ್ಗೆ ಕಾಯ್ತಾ ಇದೆಯಾ, ಏನು ಕತೆ ಆಗುತ್ತೆ ಗೊತ್ತಿಲ್ಲ. ನೋಡಿ ಈಗ ಹಿಂದೆ ಈ ಲೆವೆಲ್ಗೆ ಟಚ್ ಮಾಡಿದ್ಮೇಲೆ ವಿಕ್ಸ್ ಒಂದೇ ಸಲ ರೈಸ್ ಆಗಿಲ್ವ ಅಂದರೆ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಆಲ್ಮೋಸ್ಟ್ 22 ಅಕ್ಟೋಬರ್ 10ಕ್ಕೆ ಬಂದಿದ್ದಂಥ ವಿಕ್ಸು ಅದೇ ನವಂಬರ್ 7ನೇ ತಾರೀಕು ಅಂದರೆ ಒಂದು 2 ವಾರದ ಟೈಮಿಗೆ ಎಲ್ಲಿಗೆ ಹೋಗಿದೆ? 20ಕ್ಕೆ ಹೋಗಿದೆ. ಅಂದರೆ 10ರಿಂದ 20 ಈ ಥರ ಸಿಚುವೇಷನ್ಗಳು ನಮ್ಗೆ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಆಲ್ಮೋಸ್ಟ್ 21 ಮಾರ್ಚ್ ತುಂಬ ಕೆಳಗಡೆ ಬಂದಿದ್ದಂಥದ್ದು ಜಸ್ಟ್ ಒಂದು ವಾರದ ಆಚೆಗೆ ಎಲ್ಲಿಗೆ ಹೋಯಿತು?
24ಕ್ಕೆ ಹೋಗಿ. ಈ ಥರದ ಇವೆಂಟ್ಸ್ಗಳು ನಮಗೆ ಸುಮಾರು ಕಡೆ ಸಿಗುತ್ತೆ. ನಿಮಗೆ ಒಂದು ತುಂಬ ಲೋ ಲೆವೆಲ್ಗೆ ಬಂದಿರುವಂಥದ್ದು ಸಡನ್ನಾಗಿ ರೈಸ್ ಆಗಿರುವಂಥದ್ದು, ಆ ಥರದಕ್ಕೆ ಏನಾಗಬೇಕು, ಆ ಥರದಕ್ಕೆಲ್ಲ ನೀವು ಹಿಂದೆ ಹೋಗ್ಬಿಟ್ಟು ನೋಡೋದಾದರೆ ಅಲ್ಲಿ ಒಂದು ಇವೆಂಟ್ ಇರುತ್ತೆ. ಈಗ 2024ರಲ್ಲೂ ಅಷ್ಟೇ ಅಲ್ಲೊಂದು ಯುದ್ಧದ ಇವೆಂಟು, ಇನ್ನು ಎಲೆಕ್ಷನ್ ಇವೆಂಟು, ಈ ಥರ ಏನೋ ಒಂದು ಇವೆಂಟ್ ಇದ್ರೇ ಆ ಥರ ಆಗುವಂಥದ್ದು. ಈಗ ಆ ಥರ ಇವೆಂಟ್ ಅಂದರೆ ಇರುವಂಥದ್ದು ಟ್ಯಾರಿಫು. ನಮ್ಮ ದೇಶಕ್ಕೆ ಅಫ್ಕೋರ್ಸ್ ಬೇರೆ ದೇಶಕ್ಕೆಲ್ಲ ಹೇಳಿದರೆ, ನಮ್ಮ ದೇಶಕ್ಕೂ ಕೂಡ ಟ್ಯಾರಿಫು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾವ ರೀತಿಯಾಗಿ ಬರುತ್ತೆ, ಏನೋ ಸರ್ಪ್ರೈಸಿಂಗ್ ಆಗಿ ಏನಾದರೂ ಒಂದು 15% ಮೇಲ್ಗಡೆ ಟ್ಯಾರಿಫ್ ಅಂತ ಹಾಕ್ಬಿಟ್ರು ಅಂತಂದರೆ ಮಾರ್ಕೆಟ್ ಖಂಡಿತವಾಗ್ಲೂ ಅವಾಗ ನೆಗೆಟಿವ್ ರಿಯಾಕ್ಟ್ ಮಾಡಲೇಬೇಕು. ಹಾಗಾಗಿ ಇಂಡಿಯಾ ಬಿಕ್ಸ್ ಬಗ್ಗೆ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡಿದ್ದೀನಿ, ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಅದರಲ್ಲಿ ಮಾತಾಡಿದ್ದೀವಿ ಇದನ್ನ ಯಾವ ರೀತಿಯಾಗಿ ಇಂಡಿಯಾ ಬಿಕ್ಸ್ ಜೊತೆಗೆ ನಾವು ಕೋರಿಲೇಷನ್ ಮಾಡಿಕೊಂಡು ಕೂಡ ಡಿಸಿಷನ್ನ ತೊಗೊಳ್ತಾ ಹೋಗ್ಬೋದು ಅಂತ. ಕ್ರೂಡು ನೋಡಿ, ಇಲ್ಲಿ ಬಂದಾಗಲೂ ಹೇಳಿದ್ದೆ ನಾನು ವೀಕ್ ಅಂತ ಹೇಳೋಕ್ಕೆ ಇಷ್ಟಪಡೋದೇ ಇಲ್ಲ. ಅಲ್ಲಿ ಎಲ್ಲಿ ತನಕ 5600 ಬಿಟ್ಟು ಹೋಗೋದಿಲ್ವೋ ಅಲ್ಲಿ ತನಕ ಕ್ರೂಡನ್ನ ವೀಕ್ ಅಂತ ಅನ್ಕೋಬೇಡಿ. ಇದು ಟೈಮ್ ಬಾಂಬ್, ಎಸ್ಪೆಷಲಿ ಇಂಥ ಟೈಮಲ್ಲಿ ಟ್ಯಾರಿಫ್ ಅಂತೆಲ್ಲ ಹೇಳ್ತಿದ್ದಾಗ ಕ್ರೂಡಿಗೆ ಖಂಡಿತವಾಗ್ಲೂ ಡಿಮ್ಯಾಂಡ್ ಬಂದೇ ಬರುತ್ತೆ ಅಂತ ಅದು ಹೇಗೇನು ಇವತ್ತು ಪ್ರೂವ್ ಆಗಿದೆ. ಬಿಟ್ಟು ಕೊಟ್ಟಿಲ್ಲ ಆ ಲೆವೆಲ್ನ, 5600 ಲೆವೆಲಿಂದ ಅಲ್ಲಿಂದ ವಾಪಸ್ಸು ಬೌನ್ಸ್ ಆಗಿದೆ. ಈಗ ಈ ಗ್ಯಾಪ್ ಫಿಲ್ಲಿಂಗ್ ಆಕ್ಟಿವಿಟಿ ನಡೀತಿದೆ, ಸೆಕೆಂಡ್ ಅಟೆಂಪ್ಟು. ಇದನ್ನೇ ಏನಾದರೂ ಬ್ರೇಕ್ ಆಯಿತು ಅಂತಂದರೆ ವಾಪಸ್ ಮೇಲ್ಗಡೆ ಹೋಗ್ತಾ ಹೋಗುತ್ತೆ. ನನ್ನ ಪ್ರಕಾರ ಇಲ್ಲಿ ಆಲ್ರೆಡಿ ಒಂದು ಪುಷ್ ಬಂದಿತ್ತು, ಈಗ ಅಲ್ಲಿ ಸಸ್ಟೇನ್ ಆಗಿದೆ. ನೆಕ್ಸ್ಟ್ ಏನಾದ್ರು ಪುಷ್ ಬಂತು ಅಂದರೆ ತುಂಬ ಮ್ಯಾಸಿವ್ ಆಗಿ ಬ್ರೇಕ್ಔಟ್ ಆಗಬೇಕು. ಯಾಕಂದರೆ ಕ್ರೂಡು ಸುಮಾರು ದಿನದಿಂದ ಬ್ರೇಕ್ಔಟೇ ಆಗಿಲ್ಲ, ಸುಮಾರು ವರ್ಷದಿಂದ ಬ್ರೇಕ್ಔಟ್ ಆಗಿಲ್ಲ. ಸ್ವಲ್ಪ ನೋಡ್ತಾ ಬನ್ನಿ, ಕ್ರೂಡು ಒಂದು ಚಾನಲಲ್ಲೇ ಹೋಗ್ತಾ ಇದೆ. ಈ ಒಂದು ಚಾನಲಲ್ಲಿ ಇಲ್ಲಿಂದನೂ ಹಾಕೊಂತ ಹೋಗ್ಬೋದು, ಬಟ್ ಸದ್ಯಕ್ಕೆ ಇಲ್ಲಿಂದ ಅಂತ ಹಾಕೊಂಡಾದರೆ ಈ ಒಂದು ಚಾನಲಲ್ಲಿ ನಡೀತಾ ಇದೆ ಕರೆಕ್ಟಾಗಿ. ಈ ಚಾನಲಲ್ಲಿ ಬಂದಾಗ ಇನ್ನೂ ಕ್ಲೀನಾಗಿ ಹಾಕೋಬೇಕು. ಇಲ್ಲಿ ಬಂದಾಗ ಇಲ್ಲಿ ರೆಫರೆನ್ಸ್ ತೊಗೊತಾ ಇದೆ. ಈಗ ನೆಕ್ಸ್ಟ್ ಅಂದರೆ ಎಲ್ಲಿದೆ, ಈಗ 6400 ತನಕ ಜಾಗ ಇದೆ. ಆ ಒಂದು ಚಾನಲ್ ರೆಸ್ಪೆಕ್ಟ್ ಮಾಡ್ತೀನಿ ಅಂತಂದ್ರೂ, ಅಥವಾ ಆ ಚಾನಲ್ ಬ್ರೇಕ್ಔಟ್ ಆಯಿತು ಅಂದರೆ ಅದು ಮ್ಯಾಸಿವ್ ಬ್ರೇಕ್ಔಟ್ ಆಗುತ್ತೆ. ಯಾಕಂದರೆ 2022 ಆದಮೇಲೆ ಆಗಿರುವಂಥ ದೊಡ್ಡ ಕನ್ಸಾಲಿಡೇಷನ್ಗೆ ಈಗ ಒಂದು ಬಾಟಮ್ ಔಟ್ ಆಗಿ ಇಲ್ಲಿ ಮೇಲ್ಗಡೆ ಹೋಗೋ ಥರ ಸಿಚುವೇಶನ್ ಕಾಣಿಸ್ತಿದೆ. ಯಾಕಂದರೆ ಬ್ಯಾಕ್ ಡ್ರಾಪಲ್ಲಿ ಪಾಸಿಟಿವ್ ಇದೆ. ಇದನ್ನ ಎಗೇನ್ ಏನಂತ ಕರಿತೀವಿ, ಇದು ಒಂದು ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಅಂತಲೇ ಹೇಳ್ತಾ ಹೋಗ್ಬೋದು. ಅಂದರೆ ಲೋ ನೋಡಿ ಫ್ಲಾಟ್ ಆಗಿದೆ, ಹೈ ಕಮ್ಮಿ ಆಗ್ತಾ ಬರ್ತಾ ಇದೆ. ಇದು ಬುಲ್ಲಿಶ್ ಸೆಂಟಿಮೆಂಟ್ನೇ ತೋರಿಸ್ತಾ ಹೋಗುತ್ತೆ. ಈ ರೀತಿ ಇದ್ರೂ ಬುಲ್ಲಿಶ್ ಸೆಂಟಿಮೆಂಟು, ಈ ಥರ ಸಿಮೆಟ್ರಿಕಲ್ ಟ್ರಯಾಂಗಲ್ ಇದ್ರೂ ಬುಲ್ಲಿಶ್ ಸೆಂಟಿಮೆಂಟು, ಹೈಟು ಫ್ಲಾಟ್ ಆಗಿಬಿಟ್ಟು ಲೋ ಮೇಲ್ಗಡೆ ಹೋಗ್ತಾ ಇದೆ ಅಂತಂದ್ರೂ ಕೂಡ ಅದು ಒಂದು ಬುಲ್ಲಿಶ್ ಸೆಂಟಿಮೆಂಟೇ ಇರುತ್ತೆ. ನೋಡೋಣಂತೆ ಯಾವ ರೀತಿಯಾಗಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ ಕ್ರೂಡು. ಸೊ ಸದ್ಯಕ್ಕೆ ಪಾಸಿಟಿವ್ ಆಗಿ ಇರೋದು ಒಳ್ಳೆಯದು. ಅದೇ ರೀತಿಗೆ ನ್ಯಾಚುರಲ್ ಗ್ಯಾಸು 310 ಆ ಲೆವೆಲ್ನ ಇನ್ನೂ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದೆ. ಬಟ್ ನ್ಯಾಚುರಲ್ ಗ್ಯಾಸಲ್ಲಿ ನಾನು 320ನ ಒಂದು ರಿಜೆಕ್ಷನ್ ಲೆವೆಲ್ ಅಂತ ಅಂದ್ಕೊಂಡಿದ್ದೀನಿ. ಈ ಟ್ರೆಂಡ್ ಲೈನಿಗೆ ಬರಲಿ, ಅಲ್ಲಿ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಕ್ರೂಡ್ ಮೇಲೆ ಹೋಯ್ತು ಅಂದರೆ ನ್ಯಾಚುರಲ್ ಗ್ಯಾಸ್ ಒಂದು ರಿಯಾಕ್ಷನ್ ಕೊಡ್ತಾ ಹೋಗ್ಬೋದು. ನೋಡೋಣಂತೆ ಯಾವ ರೀತಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಗೋಲ್ಡಲ್ಲಿ ಮತ್ತೆ ನೋಡಿ ರೈಸ್ ಆಗಿದೆ. 97,000 97,000 ಚಿಲ್ಲರೆ ಕೆಳಗಡೆ ಬಂದಿತ್ತು, ಇವಾಗ ವಾಪಸ್ 98,000 ಝೋನಿಗೆ ಬಂದಿದೆ. ಸೊ ಜೂನಿಂದು ಎಕ್ಸ್ಪೈರಿ 25ನೇ ತಾರೀಕು, ಮುಂದಿನ ವಾರ ಮುಗಿಯೋದಿದೆ. ಸೊ ಒಂದು ತುಂಬ ಕ್ರೂಷಿಯಲ್ ಲೆವೆಲಲ್ಲಿ ಕಾಣಿಸ್ತಾ ಇದೆ ನನಗೆ ಗೋಲ್ಡು. ನನ್ನ ಪ್ರಕಾರ ಇದು ವಾಪಸ್ ಮೇಲ್ಗಡೆ ಟೆರಿಟರಿಗೆ ಹೋಗುತ್ತೆ. ಇನ್ನು ದೊಡ್ಡ ಒಂದು ಜಂಪ್ ಆಗೋದು ಬಾಕಿ ಇದೆ ಗೋಲ್ಡಲ್ಲಿ. ನೋಡೋಣಂತೆ ಅದು ಎಲ್ಲದಕ್ಕೂ ಈ ಒಂದು ಏನು ರೆಫರೆನ್ಸ್ ಲೆವೆಲ್ ಇದೆ ಅದೇ ಇದನ್ನ ಕರೆಕ್ಟಾಗಿ ಹಾಕೊಂಡ್ರೆ ಆ ರೆಫರೆನ್ಸ್ ಲೆವೆಲ್ ಇರುತ್ತಲ್ಲ, ಆ ರೆಫರೆನ್ಸ್ ಲೆವೆಲ್ ನಮಗೆ ಒಂದು ಸ್ಟಾಪ್ ಲಾಸ್ ಆಗಿರುತ್ತೆ. ನೋಡೋಣಂತೆ 99,000 1,00,000 ಕಡೆಗೆ ಹೋಗುತ್ತೆ. 99,000 ತುಂಬ ಮೇಲಾಯಿತು. ಈಗ 98,000ದಲ್ಲಿದ್ದೀವಿ. ಈಗ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಟೆರಿಟರಿಗೆ ಬಂದುಬಿಟ್ಟಿದ್ದೀವಿ ಇವಾಗ ಗೋಲ್ಡ್ ಅಲ್ವಾ. ಇಲ್ಲ, ಆಲ್ ಟೈಮ್ ಹೈ ಟೆರಿಟರಿಯಲ್ಲಿದೆ, ಇನ್ನೂ ಮೇಲಿದೆ. 1,00,000 ಒಂದ್ಸಲ ರೀಚ್ ಆಗಿತ್ತು. ಈಗ ವಾಪಸ್ಸಲ್ಲಿ ಹೋಗುತ್ತಾ ಏನು ಕತೆ ಅಂತ ನೋಡ್ತಾ ಹೋಗೋಣಂತೆ. ಬಟ್ ಇದು ಆಗ್ತಾ ಇರೋಂಥದ್ದು ಇಂಟರ್ನಲ್ ಕ್ಯಾಂಡಲೇ ನೋಡಿ, ವೀಕ್ಲಿ ಕ್ಯಾಂಡಲ್ ನೋಡೋದಾದ್ರೆ ಈ ಒಂದು ಇಂಟರ್ನಲ್ ಕ್ಯಾಂಡಲಲ್ಲೇ. ಸೊ ವಾಪಸ್ ಅಟೆಂಡ್ ಮಾಡೋಕ್ಕೆ ಹೋಗಬೇಕು ಅಂದ್ರೂ ಈ ಲೆವೆಲ್ ತನಕ ಅಂತೂ ಜಾಗ ಇದೆ. ಈ ಲೆವೆಲ್ ಅಂದರೆ ಇಲ್ಲಿ ತನಕ ಬರುತ್ತೆ ಆಲ್ಮೋಸ್ಟ್ 99,000. ಸೊ 99,000 ತನಕ ಹೋಗೋಕ್ಕೆ ಗೋಲ್ಡಿಗೆ ಜಾಗ ಇದೆ ಮುಂದಿನ ವಾರ ಎಕ್ಸ್ಪೈರಿ ತನಕ. ನೋಡೋಣಂತೆ ಅದು ಇಂಟರ್ನಲ್ ಕ್ಯಾಂಡಲ್ ಆದರೂ ಕೂಡ. ಅದೇ ರೀತಿಗೆ ಸಿಲ್ವರು 1,13,000 ಬಿಟ್ಕೊಟ್ಟಿಲ್ಲ, ವಾಪಸ್ ಬರ್ತಾ ಇದೆ. ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗಿತ್ತು, ಈಗ ವಾಪಸ್ ಜಂಪ್ ಆಗುತ್ತಿರೋದು ಕಾಣಿಸ್ತಾ ಇದೆ. ಸೊ ಕಾಪರಲ್ಲಿ ಸ್ವಲ್ಪ ಮೂಮೆಂಟ್ ಆಗಿತ್ತು ಇವತ್ತು. 880 ಇದೇ ಲೆವೆಲಲ್ಲೇ ಸುಮಾರು ದಿನದಿಂದ ನಿಂತಿತ್ತು. ಇವತ್ತು ಒಂದು ಒಳ್ಳೆ ಮೂಮೆಂಟ್ ಆಗೋ ಥರ ಕಾಣಿಸ್ತಾ ಇದೆ. ಬಂದರೆ ಇವತ್ತು ನಾಳೆ ಒಳ್ಳೆ ಮ್ಯಾಸಿವ್ ಬ್ರೇಕ್ಔಟ್ ಬರಬೇಕಿಲ್ಲಿ, ಆಗ ಮಾತ್ರ ಒಂದು ಆಲ್ ಟೈಮ್ ಹೈಗೆ ಹೋಗ್ತಿದೆ ಅಂತ. ಇಲ್ಲ ಅಂತಂದರೆ ಕಾಪರಲ್ಲಿ ವಾಪಸ್ ಫರ್ದರ್ ಡೌನ್ನೇ ನೋಡಬೇಕಾಗುತ್ತೆ. USD ಏನಾದ್ರು ಕೂಡ 86 ಆ ಚಿಲ್ಲರೆಲ್ಲೇ ಇದೆ. ಇದನ್ನು ಬಿಟ್ಟು ನ್ಯೂಸ್ ಅಂತಂದರೆ ಆಲ್ರೆಡಿ ಕೆಲವೊಂದನ್ನು ಕವರ್ ಮಾಡಿದ್ದೀನಿ ನಾನು. ಸ್ಪೆಸಿಫಿಕ್ ಆಗಿ ಇವತ್ತು ರಿಸಲ್ಟ್ಸ್ ಯಾವುದಿತ್ತು ಅಂತ ನೋಡ್ತಾ ಬರ್ತಾರೆ ನೋಡಿ. ಇವತ್ತು ರಿಸಲ್ಟ್ಸು ನನಗೆ ಫಾಲೋ ಅಪ್ ಮಾಡೋಕ್ಕೆ ಆಗ್ತಾ ಇಲ್ಲ, ಮಾರ್ಕೆಟ್ ಟೈಮ್ ಕೊಡೋಕ್ಕೆ ಜಾಸ್ತಿ ಆಗ್ತಾ ಇಲ್ಲ ಮಾರ್ಕೆಟ್ ಟೈಮಲ್ಲಿ. ಬಟ್ ರಿಲಯನ್ಸಿನ ರಿಸಲ್ಟ್ ಇತ್ತು ಇವತ್ತು. ಕಾಮೆಂಟ್ರಿ ಬಂದಿದೆಯಾ ಏನು ಕತೆ ನಾನು ನೋಡಿಲ್ಲ. ಕೆಲವೊಂದು ಮಾರ್ಕೆಟ್ ಅವರ್ಸ್ ಆದಮೇಲೆ ಬರೋದಿರುತ್ತೆ, ಬಂದಂಗಿಲ್ಲ ಇನ್ನೂ ರಿಲಯನ್ಸ್ದು. ಅಟ್ಲೀಸ್ಟ್ ಇದರಲ್ಲಂತೂ ಅಪ್ಡೇಟ್ ಆಗಿಲ್ಲ. ಸೊ ರಿಲಯನ್ಸ್ ಇವತ್ತು ಫ್ಲಾಟ್ ಆಗಿ ಎಂಡ್ ಆಗಿದೆ. JSW ಸ್ಟೀಲು, ಹಿಂದೂಸ್ತಾನ್ ಜಿಂಕು, IOB ಮತ್ತು L&T ಫೈನಾನ್ಸು, ಬಂಧನ್ ಬ್ಯಾಂಕು, ಸುಮಾರು ಕಂಪ್ನಿಗಳದ್ದು ಇವತ್ತು ರಿಸಲ್ಟ್ ಇತ್ತು. ಸೊ ನಾಳೆನೂ ಕೂಡ ವೀಕೆಂಡಲ್ಲಿ HDFC ಬ್ಯಾಂಕ್, ICICI ಬ್ಯಾಂಕ್ ನೋಡಿ, ಇವರೆಲ್ಲ ಸಾಮಾನ್ಯ ವೀಕೆಂಡಲ್ಲಿ ಇಟ್ಬಿಡ್ತಾರೆ. ಅದಕ್ಕೆ ದಯವಿಟ್ಟು ಪೊಸಿಷನ್ ಯಾಕೆ ಕ್ಯಾರಿ ಮಾಡಬೇಡಿ ಅಂತ ಹೇಳಿದೆ ಅಂತಂದರೆ ಇದೇ ಕಾರಣದಿಂದಾಗಿ. ಬ್ಯಾಂಕಿಂಗ್ ಸೆಕ್ಟ್ರು ಸ್ವಲ್ಪ ಇರೋದ್ರಲ್ಲಿ ಸ್ಟ್ರಾಂಗ್ ಆಗಿರುವಂಥ ಸೆಕ್ಟ್ರು. ನಾಳೆ ಎಲ್ಲ ಹೆವಿ ವೇಟ್ ಬ್ಯಾಂಕ್ಗಳದೆಲ್ಲ ರಿಸಲ್ಟು, ನಾಳೆ HDFC ಬ್ಯಾಂಕ್ದು ರಿಸಲ್ಟು, ICICI ಬ್ಯಾಂಕ್ದು ರಿಸಲ್ಟ್ಸು, ಇದೆಲ್ಲ ಫ್ಯಾಕ್ಟ್ರಿನ್ ಆಗಿರಲ್ವ ಮಾರ್ಕೆಟಲ್ಲಿ. ಖಂಡಿತ ವೀಕೆಂಡಲ್ಲಿ ಫ್ಯಾಕ್ಟ್ರಿನ್ ಆಗುತ್ತೆ ವಿತ್ ಗ್ಲೋಬಲ್ ನ್ಯೂಸ್. ಅದಕ್ಕೆ ಶಿವ ಅಂತ ಇವತ್ತಿಂದ ಏನಿರುತ್ತೋ ಅವತ್ತನ್ನು ಕ್ಲೋಸ್ ಮಾಡ್ಕೊಳ್ಳೋಂಥದ್ದು ಅಕೌಂಟ್ ಬುಕ್ನ ಒಳ್ಳೆಯದು. ಸೊ ಜುಲೈದು ಅಷ್ಟು ಅಪ್ಡೇಟ್ ಆಗಿಲ್ಲ. ಬಟ್ ನಾಳೆ HDFC ಬ್ಯಾಂಕ್, ICICI ಬ್ಯಾಂಕ್ದು ರಿಸಲ್ಟ್ಸ್ ಇದೆ ಶನಿವಾರ. ಅದು ಸೋಮವಾರ ರಿಯಾಕ್ಷನ್ ಆಗುತ್ತೆ ಸ್ಟಾಕಲ್ಲಿ. ನೋಡೋಣ, ಪಾಸಿಟಿವ್ ಆಗಿ ಬಂತು ಅಂದರೆ ಅದು ಸ್ವಲ್ಪ ಹೆಲ್ಪ್ ಮಾಡ್ತಾ ಹೋಗ್ಬೋದು. ಅದು ನೆಗೆಟಿವ್ ಆಯಿತು ಅಂದರೆ ಮಾರ್ಕೆಟ್ನ ಇನ್ನೂ ಕೆಳಗಡೆ ತೊಗೊತಾ ಹೋಗ್ಬೋದು. ಇದನ್ನು ಹೊರತುಪಡಿಸಿ ಸ್ಪೆಸಿಫಿಕ್ ಆಗಿ ನ್ಯೂಸ್ ಅಂತ ಏನೂ ಕಾಣಿಸ್ತಾ ಇಲ್ಲ. ಏರ್ಟೆಲ್ ಅವರು ಪರ್ಪ್ಲೆಕ್ಸಿಟಿ ಒಂದು AI ಬೇಸ್ಡ್ ಇದಲ್ವಾ, ಅದ್ರ ಜೊತೆ ಟೈ ಅಪ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಒಂದಿಷ್ಟು ಫ್ರೀ ಆಗೆಲ್ಲ ಕೊಡ್ತೀವಿ ಅಂತ ಕೂಡ ನನಗೂ ಕೂಡ ಮೆಸೇಜ್ ಬಂದಿತ್ತು, ಬಿಕಾಸ್ ನಾನು ಏರ್ಟೆಲ್ ಕಸ್ಟಮರ್ ಇದ್ದೀನಿ. ಅದೇ ರೀತಿಯಾಗಿ ಏರ್ ಇಂಡಿಯಾದು ಇನ್ನೂ ನಡೀತಾನೆ ಇದೆ. ಅದು ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ.
ಟ್ಯಾಕ್ಸ್ ಫೈಲಿಂಗಿಂದು ಎಂಡ್ ಡೇಟು ನಾನು ನೋಡ್ಬಿಟ್ಟು ಚೆಕ್ ಮಾಡ್ತೀನಿ, ಅಪ್ಡೇಟ್ ಮಾಡ್ತೀನಿ ಕಮ್ಯುನಿಟಿ ಗ್ರೂಪಲ್ಲಿ. ಸೊ ಸದ್ಯಕ್ಕೆ ಇರುತ್ತೆ ಎಂಡ್ ಡೇಟು, ದಯವಿಟ್ಟು ಚೆಕ್ಔಟ್ ಮಾಡ್ಕೊಳ್ಳಿ, ಅದನ್ನ ಕರೆಕ್ಟಾಗಿ ಟ್ಯಾಕ್ಸ್ನ ಫೈಲ್ ಮಾಡಿ. ಅದನ್ನು ಹೊರತುಪಡಿಸಿ ಬೇರೆ ಸ್ಪೆಸಿಫಿಕ್ಕಾಗಿ ನನಗೇನು ನ್ಯೂಸ್ ಅಂತ ಕಾಣಿಸ್ತಾ ಇಲ್ಲ. ನೋಡೋಣಂತೆ ಮಾರ್ಕೆಟು ವೀಕೆಂಡಲ್ಲಿ ಸುಮಾರು ನ್ಯೂಸ್ಗಳು ಬರೋದಿದೆ, ರಿಸಲ್ಟ್ಸ್ ಬರೋದಿದೆ, ಇದೆಲ್ಲದ್ರ ಮೇಲೆ ರಿಯಾಕ್ಷನ್ ಆಗುತ್ತೆ. ಟ್ಯಾರಿಫು ಖಂಡಿತ ಒಂದು ಗ್ಲೋಬಲ್ ಇವೆಂಟು, ನಮ್ಮ ದೇಶಕ್ಕೂ ಕೂಡ ಒಳ್ಳೆ ಇವೆಂಟ್ ಆಗ್ತಾ ಹೋಗುತ್ತೆ. ಸೊ ಕಮೋಡಿಟಿಗಳು ಆಲ್ರೆಡಿ ರಿಯಾಕ್ಟ್ ಮಾಡ್ತಾ ಇದೆ ಗ್ಲೋಬಲಿ. ಸೊ ಯಾವ ರೀತಿಯಾಗಿ ಇದನ್ನ ತೊಗೊಳುತ್ತೆ ನಿಫ್ಟಿ ಅನ್ನೋದನ್ನು ನೋಡ್ತಾ ಹೋಗೋಣ. ಸದ್ಯಕ್ಕೆ ವೀಕ್ ಅಂತಲೇ ಕಾಣಿಸ್ತಾ ಇದೆ ನನಗೆ ಇವತ್ತಿನ ಕ್ಲೋಸಿಂಗು. ಸೊ ಎಲ್ಲಿ ಓಪನ್ ಆದರೆ ಯಾವ ರೀತಿ ಅನ್ನೋದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ನಾಳೆ ಅಥವಾ ನಾಡಿದ್ದು ಒಂದು ಒಳ್ಳೆ ಬುಕ್ ಇದೆ, ನಾನು ಬುಕ್ ಸೀರೀಸ್ನ ಮಾಡಿದ್ದೆ. ಐ ಥಿಂಕ್ 1-2 ಬುಕ್ ಕವರ್ ಮಾಡಿದ್ದೀನಿ. ಅದರಲ್ಲಿ ಸೀರೀಸ್ ಹೆಸರು ನಾನೇ ಮರೆತುಬಿಟ್ಟಿದ್ದೀನಿ, ಪ್ಲೇಲಿಸ್ಟ್ಗಳು ಸುಮಾರಾಗಿದೆ, ಬಟ್ ನೀವು ಪ್ಲೇಲಿಸ್ಟ್ ಸೆಕ್ಷನ್ಗೆ ಹೋದರೆ ನಿಮಗೆ ಕಾಣಿಸ್ತಾ ಹೋಗುತ್ತೆ. ನಾವು ಪೀಟರ್ ಲಿಂಚ್ ಅವ್ರದ್ದು ಬುಕ್ಕನ್ನು ರಿವ್ಯೂ ಮಾಡಿದ್ದೀವಲ್ವ ಲಾಸ್ಟ್ ಟೈಮು. ಸೊ ನಾಳೆ ಇನ್ನೊಂದು ಬುಕ್ಕು, ಒಂದು ಇನ್ವೆಸ್ಟ್ಮೆಂಟ್ ಕುರಿತಾಗಿರುವಂಥ ಬುಕ್ ಅದು. ಅದರಲ್ಲಿ ಒಂದು ಫಾರ್ಮುಲಾನ ಹೇಳಿದ್ದಾರೆ ಅವರು. ಆ ಫಾರ್ಮುಲಾ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ನಾಳೆ ಸಂಜೆ, ಇಲ್ಲ ಅಂದರೆ ಭಾನುವಾರ ಬೆಳಗ್ಗೆ ಆ ವಿಡಿಯೋ ತರಲಿಕ್ಕೆ ಪ್ರಯತ್ನ ಪಡ್ತೀನಿ. ಚಾರ್ಟ್ ಸ್ಟಾಕ್ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೂ ಈ ಮಾಹಿತಿನ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ. ಜೊತೆಗೆ ಇನ್ನೂ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಪಿನ್ ಕಾಮೆಂಟಲ್ಲಿ ನಾನು ಬಜಾಜ್ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಟ್ಟಿರ್ತೀನಿ, ಅದನ್ನು ಫಿಲಪ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನಿಮಗೆ ಟರ್ಮ್ ಇನ್ಶೂರೆನ್ಸ್ ತೊಗೊಳಕ್ಕೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಯಾರಾದರೂ ಇನ್ನೂ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡ್ತಾ ಇಲ್ಲ ಅಂದರೆ ನಮ್ಮ ಚಾನಲ್ ಮಿಷನ್ ಅದು, ಅದರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಕೂಡ ಮಾಡಿದ್ದೀನಿ. ದಯವಿಟ್ಟು ಪ್ರತಿ ತಿಂಗಳು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಎಮರ್ಜೆನ್ಸಿ ಫಂಡಿಗೆ ಅಂತ ದುಡ್ಡನ್ನು ತೆಗೆದಿಡ್ತಾ ಬನ್ನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.